ಅದೇನೋ ಗೊತ್ತಿಲ್ಲ ಗುರು, ನಮ್ಮ RCB ಟೀಮ್ ಅಂದ್ರೆ ಹಂಗೆ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಕೂಡ RCB ಅಂತ ಹೇಳಕ್ ರೆಡಿ ಕೂಡ ಇರ್ತಾರೆ. ಅದಾದ್ಮೇಲೆ ನಮ್ಮ ಇಂಡಿಯಾದ ಪ್ರತಿಯೊಬ್ಬ ಕ್ರಿಕೆಟ್ ಪ್ಲೇಯರ್ಸ್ ಕೂಡ ಅಷ್ಟೇ ಒಂದ್ಸಲಿ ಯಾರು RCB ಜೊತೆ ಆಡ್ಬೇಕು, RCB ಟೀಮ್ ಅಲ್ಲಿ ಕೂಡ ನಾನು ಒಂದ್ಸಲಿ ಆಡ್ಬೇಕು ಅಂತ ಆಸೆ ಕೂಡ ಇಟ್ಕೊಂಡಿರ್ತಾರೆ. ಈಗ ರೀಸೆಂಟ್ ಆಗಿ ನಿಮ್ಗೆ ಗೊತ್ತಿರಂಗೆ ವೆಂಕಟೇಶ್ ಅಯ್ಯರ್ನ ಈ ಸಲಿ RCB ಅವರು ಪರ್ಚೇಸ್ ಕೂಡ ಮಾಡಿದ್ರು. ಹಾಗಾಗಿ ನಾವು ಕಪ್ಪು ವಿನ್ನಕ್ಕಿಂತ ಮುಂಚೆನಪ್ಪ ವೆಂಕಟೇಶ್ವರಿಂದ ಒಂದು ಮಾತನ್ನ ಕೂಡ ಕೇಳ್ಪಟ್ವಿ. ಯಾರಾದ್ರೂ ಅಷ್ಟೇ ಯಾವ್ದಾದ್ರು ಒಂದು ಪ್ಲೇಯರ್ ಕೂಡ ಅಷ್ಟೇ ನಾವು ಬೇರೆ ಬೇರೆ ಟೀಮ್ ಜೊತೆ ಕೂಡ ಆಡಿದೀವಿ, ಆದ್ರೆ RCB ಸಿಗೋ ಒಂದು ಪ್ರೌಡ್ ಮೂಮೆಂಟ್, RCB ಸಿಗೋ ಒಂದು ಎಂಟರ್ಟೈನ್ಮೆಂಟ್ ಬೇರೆ ಯಾವ ಟೀಮ್ ಅಲ್ಲಿ ಕೂಡ ಇದುವರೆಗೂ ಕೂಡ ನೋಡಿಲ್ಲ. ಎಸ್ಪೆಷಲಿ ಆಗಿ ಫ್ಯಾನ್ಸ್ ಕ್ರೇಜ್ ಅಂತೂ ಸಾಲಿಡ್ ಆಗಿದೆ ಅಂತ ವೆಂಕಟೇಶ್ ಅಯ್ಯರ್ ಕೂಡ ಹೇಳಿದ್ರು. ಅದೆಲ್ಲ ತುಂಬಾ ಜನ ನೀವು ಕೂಡ ನೋಡಿರ್ತೀರಾ. ಅದೇ ರೀತಿ ಈಗ ಯಾರು ಫ್ಯೂಚರ್ ಕಿಂಗ್ ವೈಭವ್ ಸೂರ್ಯವಂಶಿ ಬಾಯಿಂದ ಕೂಡ ಅಷ್ಟೇ ಅದೇ ರೀತಿ ಒಂದು ಮಾತು ಕೂಡ ಕೇಳಿ ಬಂದಿದೆ. ನಿನ್ನೆ ಒಂದು ಇಂಟರ್ವ್ಯೂ ಅಲ್ಲಿ ಕೂಡ ವೈಭವ್ ಸೂರ್ಯವಂಶಿ ಕೂಡ ಹೇಳಿರೋದು, RCB ಟೀಮ್ ಅಂದ್ರೆ ನಂಗೆ ಈಗ ಅಂತ ಅಲ್ಲ ಅವಾಗಿಂದ ಕೂಡ ತುಂಬಾ ಇಷ್ಟ, ಎಸ್ಪೆಷಲಿ ಆಗಿ ವಿರಾಟ್ ಭಯ್ಯ ನಂಗೆ ಇನ್ನೂ ಇಷ್ಟ ಅಂತ ಓಪನ್ ಸ್ಟೇಟ್ಮೆಂಟ್ ಅನ್ನ ಕೂಡ ಕೊಟ್ಟಿರೋದೇನು ವೈಭವ್ ಸೂರ್ಯವಂಶಿ. ನನಗೆ ಏನ್ ಗೊತ್ತಾ, ಕೇವಲ ಕರ್ನಾಟಕದಲ್ಲಿ ಮಾತ್ರ ಈ ತರ ಕ್ರೇಜ್ ಅಂತ ಅನ್ಕೊಂಡಿದ್ರೆ ಬೇರೆ ಸ್ಟೇಟ್ ಅಲ್ಲಿ ಕೂಡ ಅಷ್ಟೇ ಈ ತರ ಕ್ರೇಜು ಈ ಟೀಮಿಗೆ ಮಾತ್ರ ನೋಡಕ್ ಸಿಗುತ್ತೆ ಅನ್ಸುತ್ತೆ. ಈ ಸಲ ನೋಡಿ RCB ಕಪ್ಪು ವಿನ್ ಆದಾಗ ಕೇವಲ ಕರ್ನಾಟಕ ಸೆಲೆಬ್ರೇಷನ್ ಅಷ್ಟೇ ಮಾಡಿಲ್ಲ, ಬೇರೆ ಒಂದು ಕರ್ನೂಲು, ಅದಾದ್ಮೇಲೆ ಬಿಹಾರ್, ಅಸ್ಸಾಂ, ತಮಿಳ್ನಾಡಲ್ಲಿ ಕೂಡ ಸೆಲೆಬ್ರೇಷನ್ ಕೂಡ ಮಾಡಿದರೆ. ಈ ತರ ಫ್ಯಾನ್ ಕ್ರೇಜ್ ಇರೋ ಏಕೈಕ ಟೀಮ್ ಅಂದ್ರೆ RCB ಮಾತ್ರ ಅನ್ಸುತ್ತೆ. ಮಾತ್ರ ಅದು ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಅಷ್ಟೇ ಹೈಯೆಸ್ಟ್ ಫ್ಯಾನ್ ಬೇಸ್ ಹೊಂದಿರೋದು ಕೂಡ ನಮ್ಮ ಟೀಮೇ. ಅದಾದ್ಮೇಲೆ ಜಾಸ್ತಿ ಸಪೋರ್ಟ್ ಮಾಡೋ ಟೀಮ್ ಮತ್ತೆ ಹೈಯೆಸ್ಟ್ ಕ್ರೇಜ್ ಇರೋ ಟೀಮ್ ಕೂಡ RCB ಅನ್ಸುತ್ತೆ. ಹೋಗ್ತಾ ಹೋಗ್ತಾ RCB ಕ್ರೇಜ್ ಜಾಸ್ತಿನೇ ಆಗ್ತಿದೆ ಹೊರತು ಕಡಿಮೆ ಅಂತೂ ಯಾವತ್ತೂ ಆಗ್ತಾ ಇಲ್ಲ. ಮತ್ತೆ ಈ ಸೀಸನ್ ಅಂತೂ ನೀವು ನೋಡ್ಬೋದು, ಯಾವತ್ತೂ ನೋಡದೇ ಇರೋ ಒಂದು ಫ್ಯಾನ್ ಕ್ರೇಜ್ ಈ ಸೀಸನ್ ಅಲ್ಲಿ ಕೂಡ ನೋಡ್ಬಿಟ್ವಿ. ಅದಾದ್ಮೇಲೆ ನೀವು ಅಬ್ಸರ್ವ್ ಮಾಡಿರ್ಬೋದು, RCB ಮ್ಯಾಚ್ ಅನ್ನ ಯಾವುದೇ ಗ್ರೌಂಡ್ ಅಲ್ಲಿ ಇಡ್ಲಿ, ಅದು ಚಿನ್ನಸ್ವಾಮಿ ಸ್ಟೇಡಿಯಂ ಅಂತ ಅಲ್ಲ, ಬೇರೆ ಗ್ರೌಂಡ್ ಅಲ್ಲಿ ಇಟ್ರು ಕೂಡ ಅಷ್ಟೇ. ನೀವೇ ನೋಡಿದ್ರೆ ನರೇಂದ್ರ ಮೋದಿ ಸ್ಟೇಡಿಯಂ ಫೈನಲ್ ಮ್ಯಾಚ್ ಅಲ್ಲಿ ಅರ್ಧಕ್ಕರ್ಧಾಗಿರೋದು ಗುಜರಾತ್ ಅವ್ರ ಹೋಮ್ ಗ್ರೌಂಡ್ ನೋಡಿದ್ರೆ ಫುಲ್ ರೆಡ್ ಆರ್ಮಿನೇ ಕಾಣಿಸ್ಕೊಂತ ಇದ್ರು. ಅಲ್ಲಿ ಎಲ್ಲಾ ರೆಡ್ ಟಿ ಶರ್ಟ್, RCB ಜರ್ಸಿ, ಫುಲ್ RCBನೇ ಕಾಣಿಸ್ಕೊಂತ ಇತ್ತು. ಸಖತ್ ಕ್ರೇಜ್ ಬಿಡಿ ಮಾತ್ರ. ಹಾಗಾಗಿ ವೈಭವ್ ಸೂರ್ಯವಂಶಿ ಕೂಡ ಈಗ RCB ನನ್ನ ಫೇವ್ರೆಟ್ ಟೀಮ್ ಅಂತ ಹೇಳಿರೋದು ಎಲ್ರಿಗೂ ಕೂಡ ಇನ್ನೂ ಒಂಥರ ಖುಷಿ ಕೂಡ ವಿಷಯ ಕೂಡ ಆಗಿದೆ. ಏನಕ್ಕೆ ಅಂದ್ರೆ ನಿಮ್ಗೆ ಗೊತ್ತು, ವೈಭವ್ ಸೂರ್ಯವಂಶಿ ಈ ಸೀಸನ್ ಅಲ್ಲಿ ಯಾವ ಲೆವೆಲ್ ಎತ್ತಿ ಏರ್ಸಿದ್ರೆ ಅಂತ. ಟಾಪ್ ಕ್ಲಾಸ್ ಬೌಲರ್ಸ್ ನ ಈ ಸಲ ಬಿಟ್ಟಿಲ್ಲ. ಅದಾದ್ಮೇಲೆ ಈಗ T20 ಸೀರೀಸ್ ಅಲ್ಲಿ ಕೂಡ ಹಾಕೊಳ್ತಾ ಇದಾರೆ. ಐರ್ಲೆಂಡ್ ಮತ್ತೆ ಇಂಗ್ಲೆಂಡ್ ಸೀರೀಸ್ ಕೂಡ ನಡೀತಿದೆಯಲ್ಲ, ಆ ಸೀರೀಸ್ ಕೂಡ ಹಾಕೊಳ್ತಾ ಇದಾರೆ. ಹಾಗಾಗಿ ಒಂಥರ ಫ್ಯೂಚರ್ ಕಿಂಗ್ ಅಂತ ಕೂಡ ಹೇಳ್ಬೋದು. ಈಗ ನಿಮ್ಗೆ ಗೊತ್ತಿರಂಗೆ ವಿರಾಟ್ ಕೊಹ್ಲಿ ಇನ್ನೇನು ಕೆಲವೇ ವರ್ಷಗಳಲ್ಲಿ ಪ್ರತಿಯೊಂದು ಸೀರೀಸ್ ಕೂಡ ರಿಟೈರ್ಮೆಂಟ್ ಅನ್ನ ಕೂಡ ತಗೊಳ್ತಾರೆ. ಅದಾದ್ಮೇಲೆ ನಮ್ಗೊಂದು ಈಗ ಒಂದು ಕ್ವಶನ್ ಕೂಡ ಸ್ಟಾರ್ಟ್ ಆಗ್ಬಿಟ್ಟಿತ್ತು, ನೆಕ್ಸ್ಟ್ ಕೊಹ್ಲಿ ಜಾಗನ ತುಂಬೋರು ಯಾರಪ್ಪ ಅಂತ. ಆ ಜಾಗಕ್ಕೀಗ ವೈಭವ್ ಸೂರ್ಯವಂಶಿ ಬಂದು ನಿಂತ್ಕೊಂಡಿರೋದು ಸಾಮಾನ್ಯ ಮಾತಂತೂ ಅಲ್ಲ ಗುರು. ತುಂಬಾ ಜನ ಏನ್ ಅನ್ಕೊಂಡಿರ್ತಾರೆ ಗೊತ್ತಾ, ಏನೋ ಒಂದ್ ಸೀಸನ್ ಆಡ್ಬೋದು ಹುಡುಗ, 2 ಸೀಸನ್ ಆಡ್ಬೋದು, ಆದ್ರೆ ಪ್ರತಿ ಮ್ಯಾಚ್ ಅಲ್ಲಿ ಕೂಡ ಹೊಡಿಯಕ್ ಸಾಧ್ಯ ಇಲ್ಲ. ಏನೋ ಸ್ಟಾರ್ಟಿಂಗ್ ಬಂದೇನೆ ಒಂದು ಕ್ರೇಜ್ ಇರುತ್ತೆ, ಮತ್ತೆ ದೇಸಿ ಕ್ರಿಕೆಟ್ ಅಲ್ಲಿ ಆಡಿರ್ತಾನೆ, ಹಾಗೆ ಇಲ್ಲಿ IPL ಎಲ್ಲ ಆಡೋದ್ ಕಷ್ಟ, ಟಾಪ್ ಕ್ಲಾಸ್ ಬೌಲರ್ಸ್ ಇರ್ತಾರೆ, ಆತರ ಈ ತರ ಅಂತ ಕೂಡ ಅಂತ ಇದ್ರು. ಆದ್ರೆ ಎಲ್ಲರ ಬಾಯ ಮುಚ್ಚಾಕಿರೋದು ಇಲ್ಲಿ ವೈಭವ್ ಸೂರ್ಯವಂಶಿ ಮಾತ್ರ. ನೀವೇ ನೋಡಿದಿರಾ, ಪ್ಯಾಟ್ ಕಮಿನ್ಸ್ ಬಂದ್ರು ಕೂಡ ಹೋದೆ, ಜಸ್ಪ್ರೀತ್ ಬುಮ್ರಾ ಬಂದ್ರು ಕೂಡ ಹೋಗಿ, ಲುಂಗಿ ಎನ್ಗಿಡಿ ಬಂದ್ರು ಕೂಡ ಹೋಗಿ, ಯಾವ ಟಾಪ್ ಕ್ಲಾಸ್ ಬೌಲರ್ಸ್ ನ ಎತ್ಕೊಂಡ್ ಬಂದ್ರು ಕೂಡ ಅಷ್ಟೇ ನಾಯಿ ನರಿ ಒದೆ ಹೊಡಿತಾ ಇರೋದು ವೈಭವ್ ಸೂರ್ಯವಂಶಿ. ಸೊ ಅಂತ ಪ್ಲೇಯರ್ ಇಂದ ನಾನು ಕೂಡ RCB ಫ್ಯಾನ್ ಅಂತ ಕೇಳಕ್ಕೆ ತುಂಬಾ ಖುಷಿ ಕೂಡ ಆಯ್ತು ನಿನ್ನೆ ಇಂಟರ್ವ್ಯೂ ಅಲ್ಲಿ. ಅದೇ ಅವರು ಒಂದು ಸಿಂಪಲ್ ಆಗಿ ಒಂದು ಕ್ವಶನ್ ಕೂಡ ಕೇಳ್ತಾರೆ, ನೀವು ಯಾವ ಟೀಮ್ ಇಷ್ಟ ನಿಮ್ಗೆ ನಿಮ್ಮ RR ಬಿಟ್ರೆ ಅಂತ. ಅದಕ್ಕೆ ಅವರು RCB ಟೀಮ್ ಅಂದ್ರೆ ಅವಾಗ್ಲಿಂದ ಕೂಡ ಇಷ್ಟ ನನಗೆ, ಅದ್ರಲ್ಲೂ ನಂಗೆ ವಿರಾಟ್ ಕೊಹ್ಲಿ ಭಯ್ಯ ಅಂದ್ರೆ ತುಂಬಾ ಇಷ್ಟ. ಮತ್ತೆ ಈಗ ರೀಸೆಂಟ್ ಆಗಿ ನೋಡ್ಬೋದು, ಒಂದು ಗ್ರೌಂಡ್ ಅಲ್ಲಿ ಸೂರ್ಯವಂಶಿ ಮತ್ತೆ ವಿರಾಟ್ ಕೊಹ್ಲಿ ಮಾತಾಡ್ತಾ ಇರೋದೊಂದು ವಿಡಿಯೋ ಕೂಡ ವೈರಲ್ ಆಗಿತ್ತು. ಅಂದ್ರೆ ಸೂರ್ಯವಂಶಿ ಇಂಟರ್ವ್ಯೂ ಏನ್ ಹೇಳಿದಾನೆ ಅಂದ್ರೆ, ವಿರಾಟ್ ಕೊಹ್ಲಿ ವರ್ಲ್ಡ್ ಕ್ಲಾಸ್ ಟಾಪ್ ಬ್ಯಾಟ್ಸ್ಮನ್ ಕೂಡ ಆಗಿದ್ದಾರೆ. ಸೊ ಅಂತ ಬ್ಯಾಟ್ಸ್ಮನ್ ಜೊತೆ ನಿಂತ್ಕೊಂಡು ಮಾತಾಡ್ಬೇಕು ಅಂದ್ರೆ ಸಖತ್ತು ಖುಷಿ ಕೂಡ ಆಗುತ್ತೆ. ಅದಾದ್ಮೇಲೆ ಇನ್ನೊಂದೇನೋ ಅಂದ್ರೆ, ಅವ್ರಂತ ಬ್ಯಾಟ್ಸ್ಮನ್ ಆಗಿದ್ರು ಕೂಡ ಅವ್ರಿಗೆ ತಲೆಯಲ್ಲಿ ಒಂದೇ ಒಂದು ಚೂರು ನಾನು ಟಾಪ್ ಕ್ಲಾಸ್ ಬ್ಯಾಟ್ಸ್ಮನ್ ಮತ್ತೆ ಹೈಯೆಸ್ಟ್ ಫ್ಯಾನ್ ಬೇಸ್ ನಂಗಿದೆ ಅನ್ನೋ ಒಂದು ಸಣ್ಣ ಅಹಂ ಕೂಡ ತಲೆ ಇಲ್ಲ. ತುಂಬಾ ಕೂಲಾಗಿ ಕೂಡ ಮಾತಾಡಿದ್ರೆ ಅದ್ರ ಸಾಮಾನ್ಯ ಕ್ರಿಕೆಟರ್ ಜೊತೆ ಮಾತಾಡ್ತೇನೋ ಫೀಲ್ ಕೂಡ ಬಂದ್ಬಿಡ್ತು ನನಗೆ ಅಂತ ವೈಭವ್ ಸೂರ್ಯವಂಶಿ ಕೂಡ ನಿನ್ನೆ ಇಂಟರ್ವ್ಯೂ ಕೂಡ ಹೇಳಿರೋದು. ಅದೇ ಇದನ್ನೆಲ್ಲ ನೋಡಿದಾಗ ನಮ್ಗೆ ಏನಾಗುತ್ತೆ ಅಂದ್ರೆ, RCB ಗೆ ಇನ್ನು ಕೂಡ ಸಪೋರ್ಟ್ ಮಾಡೋದು ಜಾಸ್ತಿನೇ ಮಾಡ್ಬೇಕು ಅನ್ಸುತ್ತೆ ಹೊರತು ಯಾವತ್ತೂ ಕಡಿಮೆ ಮಾಡ್ಬೇಕು ಅಂತ ಅನ್ಸೋದಿಲ್ಲ. ಲಾಸ್ಟ್ ಇಯರ್ ಕೂಡ ಅಷ್ಟೇ ಕಪ್ಪು ವಿನ್ ಆದಾಗ ಯಾವ ತರ ಜನ ಸಾಗರ ಸೇರಿದ್ರು ನೀವೇ ನೋಡಿದ್ರು. ವಿಧಾನಸೌಧದ ಮುಂದೆ ಅದು ಪಾಪ 11 ಜನ ಕಾಲ್ ತೊಳಿತ ಪ್ರಕರಣದಲ್ಲಿ ಸತ್ತೋಗಿದ್ದು. ಸಖತ್ ಕ್ರೇಜ್ ಇದೆ ಬಿಡಿ ಮಾತ್ರ. RCB ಬಗ್ಗೆ ಮಾತಾಡಕ್ಕೆ ಒಂದು ದಿನ ಇಟ್ಕೊಂಡು ಕೂಡ ಸಾಲಲ್ಲ ಅನ್ಸುತ್ತೆ, ಆ ತರ ಫ್ಯಾನ್ ಕ್ರೇಜ್. ಆಲ್ಮೋಸ್ಟ್ ನನಗೆ ಗೊತ್ತಿರಂಗೆ ಪ್ರತಿಯೊಬ್ಬ ಕ್ರಿಕೆಟ್ ಪ್ಲೇಯರ್ ಕೂಡ ಅಷ್ಟೇ RCB ಗೆ ಒಂದ್ಸರಿ ಆದ್ರೂ ಆಡ್ಬೇಕು ಗುರು, ನಾವು RCB ಗೆ ಸೇರ್ಕೊಬೇಕು ಅಂತ ಒಂದು ಆಸೆ ಇದ್ದೇ ಇರುತ್ತೆ. ಈಗಾಗ್ಲೇ
ಸುಮಾರು ಜನ ಕೂಡ ಹೇಳಿದರೆ ಈ ಸೀಸನ್ ಅಲ್ಲ ನೋಡಿ, ವೆಂಕಟೇಶ್ ಸರ್ ಕೂಡ ಹೇಳಿದ್ರು, ಅದಾದ್ಮೇಲೆ ಈಗ ವೈಭವ್ ಸೂರ್ಯವಂಶಿ ಕೂಡ ಹೇಳಿದ್ರು. ಅದಾದ್ಮೇಲೆ ಈಗ ಇನ್ನೊಂದೇನು ಅಂದ್ರೆ, ಇನ್ ಕೇಸ್ ವೈಭವ್ ಸೂರ್ಯವಂಶನ ಬಿಟ್ರು ಅನ್ಕೊಳ್ಳಿ, RCB ಕೂಡ ತಗೊಳಕ್ಕೆ ರೆಡಿ ಕೂಡ ಇರ್ತಾರೆ. ಕೇವಲ RCB ಅಂತ ಅಲ್ಲ, ಎಂಟರ್ ಟೀಮ್ ಅಂದ್ರೆ IPL ಅಲ್ಲಿ 10 ಟೀಮ್ಸ್ ಇದೆಲ್ಲ, 10 ಟೀಮ್ಸ್ ಕೂಡ ಅಷ್ಟೇ ವೈಭವ್ ಸೂರ್ಯವಂಶಿ ಮೇಲೆ ಕಣ್ ಕೂಡ ಇಟ್ಟಿದೆ. ಅದಾದ್ಮೇಲೆ ಈಗ ನಿಮ್ಗೆ ಗೊತ್ತಿರಂಗೆ ರೀಸೆಂಟ್ ಆಗಿ ಮುಂಬೈ ಇಂಡಿಯನ್ಸ್ ನೀತಾ ಅಂಬಾನಿಯರ್ ಕೂಡ ಹೇಳಿದ್ರು, ನೀವು ನಮ್ಮ ಟೀಮಿಗೆ ಬಂದ್ಬಿಟ್ಟು 30 ಕೋಟಿ ಕೊಡ್ತೀವಿ, ಜೊತೆಗೆ ಒಂದು ಫ್ಲಾಟ್ ಕೂಡ ಕೊಡ್ತೀವಿ ಅಂತ. ಹಾಗಾಗಿ ನೋಡ್ಬೋದು, ಸಣ್ಣ ಏಜ್ಗೆ ಈ ಹುಡುಗಂಗ್ ಈ ಲೆವೆಲ್ಗೆ ರೇಟ್ ಹೋಗ್ತಿದೆ ಅಂದ್ರೆ ಸೀನಿಯರ್ ಪ್ಲೇಯರ್ಸ್ ಕೂಡ ಇಲ್ಲ ಗುರು ಈ ತರ ರೇಟು, ಆ ಲೆವೆಲ್ಗೆ ರೇಟ್ ಅನ್ನ ಕೂಡ ಕೊಡ್ತಿದ್ರೆ. ಅದಾದ್ಮೇಲೆ ಒಂದು ಬ್ಯಾಟ್ ಕಂಪ್ನಿ ಕೂಡ ಅಷ್ಟೇ ಈ ಸಲ ಸುಮಾರು 12 ಕೋಟಿ ಆಫರ್ ನ ಕೂಡ ಮಾಡಿರೋದು ವೈಭವ್ ಸೂರ್ಯವಂಶಿಗೆ, ನಮ್ಮ ಬ್ಯಾಟರ್ನ ಪ್ರಮೋಷನ್ ಮಾಡಿ ಅಂತ. ನೋಡಿ, ಸಣ್ಣ ಏಜಿಗೆ ಈ ಲೆವೆಲ್ ಅಲ್ಲಿ ಹುಡುಗ ಬೆಳೀತಿದ್ದಾನೆ ಅಂದ್ರೆ ಫ್ಯೂಚರ್ ಇನ್ನೂ ಕೂಡ ಬ್ರೈಟ್ ಆಗ್ಬೇಕು ಹುಡುಗೊಂದು. ಮತ್ತೆ ನೆಕ್ಸ್ಟ್ ಟೀಮ್ ಇಂಡಿಯಾಗೆ ಯಾರು ಕೂಡ ಸಾರಥಿ ಇಲ್ಲ ಅಂತ ಅನ್ಕೊಂತಿದ್ವಿ, ಆದ್ರೆ ಈಗ ದೇವ್ರು ಒಂಥರ ಸಣ್ಣ ಬಾಲಕನ ಟೀಮ್ ಇಂಡಿಯಾಗೆ ಈಗಲೇ ಕಳ್ಸಿಕೊಟ್ಟಿದ್ದಾನೆ. ನೋಡೋಣ ಇನ್ನ ಈ ಸೀರೀಸ್ ಅಲ್ಲಿ ಯಾವ ತರ ಪರ್ಫಾರ್ಮ್ ಮಾಡ್ತಾನೆ ಅಂತ. IPL ಅಲ್ಲೇ ಟಾಪ್ ಕ್ಲಾಸ್ ಬೌಲರ್ಸ್ ಗೆ ಆ ಲೆವೆಲ್ ಅಲ್ಲಿ ದೇವ್ರು ಮಾಡ್ಬಿಟ್ಟೇನೆ ಅಂದ್ರೆ ಇನ್ನ T20 ಸೀರೀಸ್ ಅಲ್ಲಿ ಕೇಳ್ಬೇಕಾ ಯಾವ ತರ ಚಸ್ತಾನೆ ಅಂತ. ನೋಡಿ, IPL ಅಲ್ಲಿ ಒಂಥರ ಎಲ್ಲಾ ಬೌಲರ್ಸ್ ಕೂಡ ಒಂದೇ ಕಡೆ ನೋಡ್ದಂಗಾಯ್ತು. ಈ ಕಡೆ ಪ್ಯಾಟ್ ಕಾಮಿನ್ಸ್, ಜಸ್ಪ್ರೀತ್ ಬುಮ್ರಾ, ಅದಾದ್ಮೇಲೆ ಲುಂಗಿ ಎನ್ಗಿಡಿ, ಅದಾದ್ಮೇಲೆ KL ಜೇಮಿಸನ್, ಇವರು ಅಂತ ಟಾಪ್ ಕ್ಲಾಸ್ ಬೌಲರ್ಸ್ ಗೆ ಬ್ಯಾಟಿಂಗ್ ಅನ್ನ ಕೂಡ ಮಾಡಿದ್ದಾನೆ. ಇನ್ನ ಈ ಐರ್ಲೆಂಡ್ ಮತ್ತೆ ಇಂಗ್ಲೆಂಡ್ ಸೀರೀಸ್ ಅಲ್ಲಿ ಆಲ್ಮೋಸ್ಟ್ ಟಾಪ್ ಕ್ಲಾಸ್ ಬೌಲರ್ಸ್ ಅಂತ ಯಾರ್ಯಾರು ಇರ್ತಾರೆ ಅವರಿಗಂತೂ ಸ್ಟ್ರಗಲ್ ಮಾಡ್ದಂಗೆ ಆಡ್ತಾನೆ ಅನ್ನೋ ಕಾನ್ಫಿಡೆನ್ಸ್ ನನಗಂತೂ ಇದೆ. ನೋಡೋಣ ಅವನ ಆಟಕ್ಕೆ ನಾವೊಂದು ಸಖತ್ ವೇಟ್ ಕೂಡ ಮಾಡ್ತಾ ಇದೀನಿ. ನೀವ್ ಯಾವ ತರ ವೇಟ್ ಮಾಡ್ತಿದ್ದೀರಾ, ಇಷ್ಟು ಹೋಪ್ ಇದೆ ಏನು ಅಂತ ಕಾಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಹಾಕಿ ಲೈಕ್ ಅನ್ನ. ಸಿಗೋಣ ಇನ್ನೊಂದು ಫ್ರೆಶ್ ಕಂಟೆಂಟ್ ನ ಜೊತೆಗೆ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಜೈ ಹಿಂದ್, ಒಂದೇ ಮಾತರಂ.